ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನು ಗೊತ್ತಾ, ನಾವು ಹಿಂದೂಪುರಿಂದ ಮಂಗಳೂರಿಗೆ ಹೋಗೋ ತನಕ ಬ್ಲಾಗ್. ಏನಂದ್ರೆ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತೀವಿ, ಏನೇನು ತೋರಿಸ್ತೀವಿ ಅವೆಲ್ಲ ನೋಡಿ ಗಾಯ್ಸ್. ನೋಡಿ ಇವಾಗ ಫುಲ್ ಸ್ಟ್ರೀಟ್ ರೋಡ್, ಖಾಲಿ ರೋಡ್, ಇದೇ ಥರ ಎಷ್ಟು ಸ್ಪೀಡ್ ಆದರೂ ಹೋಗ್ಬೋದು. ಹಿಂಗೆ ಫುಲ್ ಸ್ಪೀಡ್ ಆದರೂ ಹೋಗ್ಬೋದು. ಆದರೆ ಹಸು, ಕರು, ಎಮ್ಮೆ ಎಲ್ಲ ಅಡ್ಡ ಬರ್ತಿರುತ್ತೆ, ನೋಡ್ಕೊಂಡು ಹೋಗ್ಬೇಕು. ನಮ್ಮಪ್ಪ ಹಿಂಗೆ ರೆಡಿ ಆಗಿದ್ದಾರೆ, ಸ್ಪೆಕ್ಸ್ ಹಾಕೊಂಡು ಹೀರೋ ಥರ ಇದ್ದಾರೆ. ನಮ್ಮಮ್ಮ ಇಲ್ಲಿ ಕೂತಿದ್ದಾರೆ, ನಮ್ಮಣ್ಣ ಏನೋ ಕೆಲಸ ಮಾಡ್ತಿರ್ತಾರೆ. ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಎಸ್ ಎಸ್ ವೆಲ್ಕಮ್ ಟು ಕರ್ನಾಟಕ. ಈಗ ನಾವು ಆಂಧ್ರ ಬಿಟ್ಟು ಕರ್ನಾಟಕ ಚಳ್ಳಕೆರೆ 91 ಕಿಲೋಮೀಟರ್ಸ್. ರೋಡ್ಸ್ ಕ್ರೇಜಿ ರೋಡ್ ಸ್ಟಾರ್ಟ್ ಆಯ್ತು ಗೈಸ್. ಅಲ್ಲಿ ಟ್ರೈನ್ ಟ್ರ್ಯಾಕ್ ಆಗ್ತಾ ಇದೆ. ಯಾವ್ದಾದ್ರು ನೋಡಿದೀರಾ ಟ್ರೈನ್ ಟ್ರ್ಯಾಕ್ ಆಗೋದು? ಹೊಸ ಟ್ರ್ಯಾಕ್ ಆಗ್ತಾ ಇದೆ. ಫುಲ್ಲು ಡ್ರೈ ಲ್ಯಾಂಡ್, ಒಳ್ಳೆ ಡೆಸರ್ಟ್ ಮಧ್ಯೆ ಹೋಗ್ತಾ ಇದ್ದಂಗೆ ಹೋಗ್ದಂಗಿದೆ. ನೀವು ಮಾತಾಡಿ, ನಾನೇನು ಮಾತಾಡೋಂಥದ್ದೇನಿಲ್ಲ. ಜೋರ್ಗ ಮಾತಾಡಲಿ, ಜೋರಾಗಿ ಮಾತಾಡಬೇಕು. ಬರೀ ಕಿರಿಕಿರಿ ಮಾಡೋದು ಜಾಸ್ತಿ ಇದೆ. ಜೋರಾಗಿ ಮಾತಾಡಬೇಕು. ಜಾಸ್ತಿ ಕಿರಿಕಿರಿ ಮಾಡ್ತಾರೆ. ಇವರೊಬ್ಬರೇ ಕಿರಿಕಿರಿ ಮಾಡೋದು ಜಾಸ್ತಿ. ಇಲ್ಲಿದ್ದಾರೆ ನೋಡಿ. ಯಾಕಮ್ಮ ಸೈಲೆಂಟ್ ಆಗಿದ್ದೀರಿ? ಸುಮ್ಮನೆ ಊರಿಂದ ಬಂದಲ್ಲ, ಅದಕ್ಕೆ ಸೈಲೆಂಟ್ ಆಗಿ. ಅಲ್ಲ, ನೆಟ್ವರ್ಕ್ ಬರ್ತಿಲ್ಲ ಅಂತ. ಹೌದು, ನನ್ನ ಫೋನಲ್ಲಿ ನೆಟ್ವರ್ಕ್ ಅದನ್ನು ಮರ್ತೋಗ್ಬಿಟ್ರ? ಹೌದು. ನೋಡಿ ಗಾಯ್ಸ್, ಇದು ಫುಲ್ ಕಲ್ಲುಗಳು, ಗುಡ್ಡ, ಮಣ್ಣು ಹೆಂಗಿದೆ. ಮಣ್ಣು ಕಲರ್ ನೋಡಿ ಹೇಳ್ಬೋದು ಎಲ್ಲಿದ್ದೀವಿ ಅಂತ. ಗೈಸ್, ಇಂಥ ಕಡೆನೆ ಗೈಸ್ ಕುರಿ ಮೇಕೆಗಳು ಮೇಯುತ್ತೆ. ಇಂಥ ಕಡೆ ಮೇಕೆ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತಂತೆ. ಯಾವಾಗ ನೋಡಿದ್ರು ಮೇಕೆ, ಕುರಿ ಅದರಲ್ಲೇ ಇರುತ್ತೆ. ಅದೇ ಅಲ್ವಾ ಗೈಸ್ ಜೀವನ. ಊಟ ಇವಾಗ ಯಾರು ಮದುವೆಗೆ ಹೋಗ್ತಾ ಇರೋದು? ನಾವು ಫಸ್ಟ್ ಸ್ಟಾಪ್ ಎಲ್ಲಿ ಹೇಳಿ? ದುಡ್ಡು ಮಾಡೋದೇ ಊಟ ಮಾಡೋದಕ್ಕೋಸ್ಕರ. ಹೌದು, ಸತ್ಯ ತಾನೆ? ಓ, ಫಸ್ಟ್ ಸ್ಟಾಪ್ ಎಲ್ಲಿ ಹೇಳಿ ಅಮ್ಮ? ಚಳ್ಳಕೆರೆ. ಅಲ್ಲಮ್ಮ, ಅದಕ್ಕೆ ಮುಂಚೆ ಎಲ್ಲಾದ್ರೂ ಬಯೋ ಬ್ರೇಕ್ ತಗೋಬೇಕಾಗತ್ತೆ. ಏನಕ್ಕೆ ಅಂತ ಕೇಳಿ. ಇದು ಫಸ್ಟ್ ಎಲ್ಲಿ ಹೋಗ್ತಿರೋದು? ಚಳ್ಳಕೆರೆಗೆ ಏನಕ್ಕೆ? ಚಳ್ಳಕೆರೆಗೆ ಏನಕ್ಕಮ್ಮ ಹೋಗ್ತಿರೋದು? ನನ್ನ ಫ್ರೆಂಡ್ ಮಗನ ಮದುವೆ. ನನ್ನ ತಮ್ಮ ಮಾತಾಡು ಅಂತ ಹೇಳಿದಾನೆ ಗೈಸ್, ಅದಕ್ಕೆ ಮಾತಾಡ್ತೀವಿ. ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಇವಾಗ ಜಸ್ಟ್ ಪಾವಗಡ ಎಂಟರ್ ಆಗಿದ್ದೀವಿ ಗೈಸ್. ಪಾವಗಡ 1 ಕಿಲೋಮೀಟರ್ ಬ್ಯಾಲೆನ್ಸ್. ಪಾವಗಡ 1 ಕಿಲೋಮೀಟರ್. ಅದಕ್ಕೆ ಮುಂಚೆ ನೋಡಿ ಭಾರತ್ ಪೆಟ್ರೋಲ್ ಅಂತ ಬರುತ್ತೆ. ಅದಾದ್ಮೇಲೆ ಹಿಂಗೆ ಇದೇ ರೋಡಲ್ಲಿ ಹಿಂದೂಪುರ್ ರೋಡ್ ಅಂತ ಹೇಳ್ತಾರೆ ಇದನ್ನು. ನನಗೆ ಗೊತ್ತಾಯ್ತು ಅಂದ್ರೆ ಇಲ್ಲಿ ಮ್ಯಾಪಲ್ಲಿ ಕಾಣಿಸ್ತಿದೆ ನನಗೆ, ಅದಕ್ಕೆ ಅದು ನೋಡ್ಬಿಟ್ಟು ಹೇಳಿದೆ ನಾನು. ವಾವ್, ಮುಂದೆ ಮೌಂಟೇನ್ ನೋಡಿ, ಕ್ರೇಜಿ ಇದೆ, ಅಮೇಜಿಂಗ್. ಸಾಹರೆ ಬಾಹುಬಲಿ, ರಿಯಲಿ ಅಮೇಜಿಂಗ್. ಕೋಟೆ ಪಾವಗಡ. ಹೌದು, ಪಾವಗಡನ ಕಲ್ಲಿನ ಕೋಟೆ ಅಂತ ಹೇಳ್ತಾರಂತೆ. ಹೌದಾ? ಪಾವಗಡ ಫೋರ್ಟ್ ನೋಡಿ. ಓ, ಇದು ಪಾವಗಡ ಫೋರ್ಟ್ ಮೇಲ್ಗಡೆ. ಓ ಎಸ್, ಇದು ಪಾವಗಡ ಫೋರ್ಟ್ ಅಂತ ಹಾಕಿದ್ದಾರೆ. ಕಳ್ಳಿದೇನ್ ಕೇಳಿ ಇದು ಹಾಕಿದ್ದಾರೆ ಸ್ಟಿಕ್ಕರ್. ಅದ್ಯಾಕೆ ಹಂಗಾಗ್ತದೆ? ದೇವಸ್ಥಾನ ಮುಂದ್ಗಡೆ ಜನ ದುಡ್ಡು ಬರ್ಲಿ ಅಂತ. ಓ, ದೇವಸ್ಥಾನದ ಹತ್ರ ಮಾಮ ರೈಟ್ ಅಂದ್ರೆ ಕರೆಕ್ಟ್ ಅಲ್ಲ? ಮಾಮಂಗ್ ರೋಡ್ಗಳೆಲ್ಲ ಚೆನ್ನಾಗಿ ಬರುತ್ತೆ. ಇದೇ ದೇವಸ್ಥಾನದಲ್ಲಿ. ಈ ದೇವಸ್ಥಾನಕ್ಕೆ ಗೈಸ್ ನಾನು ಬಂದು ಒಂದ್ಸಲ ತಲೆ ತಿರುಗಿ ವಾಮಿಟ್ ಎಲ್ಲ ಮಾಡಿ, ಇದರಿಂದನೇ ಮಾಡಿ KD ಬೋರ್ಡ್ ಇಂದ ನೆನ್ಪಿಟ್ಕೊಂಡಿದ್ದಲ್ಲ ಕಾಣಿಸ್ತದ. ಎಸ್ ಗೈಸ್, ವಿ ಆರ್ ಟೇಕಿಂಗ್ ಲೆಫ್ಟ್ ಟರ್ನ್ ಹಿಯರ್ ಟುವರ್ಡ್ಸ್ ಚಳ್ಳಕೆರೆ. ಲೆಫ್ಟ್ ತಗೋಬೇಕು ಈಗ. ಎಷ್ಟು ಕಿಲೋಮೀಟರ್? 79 ಕಿಲೋಮೀಟರ್ಸ್ ಅಷ್ಟೇನಾ? ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ವಿಡಿಯೋಗೆ, ಅಂದ್ರೆ ಆಫ್ ಯೂಟ್ಯೂಬ್, ಏನಂತಂದ್ರೆ ಬರೀ ನಾನ್ ವೆಜ್ ತೋರಿಸ್ತೀರಾ, ನಮಗೂ ಏನಾದ್ರು ವೆಜ್ ಏನಾದ್ರು ತೋರಿಸಿ ಅಂತ. ಅದಕ್ಕೋಸ್ಕರ ನಾವಿವತ್ತು ವೆಜ್ ಮದ್ವೆಗೆ ಹೋಗ್ತಾ ಇದೀವಿ. ವೆಜ್ ಊಟ ಎಲ್ಲ ವೆಜ್ ಇರುತ್ತೆ. ಸೊ ಮದ್ವೆ ಬ್ಲಾಗ್ ಎಂಜಾಯ್ ಮಾಡಿ. ಆ ಲೆವೆಲ್ ಹೋಗಿಲ್ಲ ಡ್ಯಾಡಿ. ಯಾಕೋ ನನಗೆ ತೋರಿಸ್ತಾ ಇದೆಯಾ? ಮುಂದೆ ನೋಡಿ, ತೋರಿಸ್ತಾ ಚೆನ್ನಾಗಿದೆ ಮುಂದೆ ಸೀನ್. ಬಯಲ್ಸೀಮೆ ಅಂದ್ರೆ ಇಷ್ಟತ್ತು ಮತ್ತೆ ಏನಮ್ಮ. A010 938
My dad is giving all confidential information of others. ಯಾರ್ಯಾರೆಲ್ಲ ಕೇಳ್ತೀನಿ ಮೇಕೆ ಮಿಕ್ಸ್. ಬಯೋ ಬ್ರೇಕಿಂಗ್ ನಿಲ್ಸಿದೀವಿ ನೋಡಿ, ಉಚ್ಚೆ ಮಾಡ್ತೀಯಾನೆ. ಕ್ರೇಜಿ ಇದೆ ಲೊಕೇಶನ್, ಫುಲ್ ಅಡಿಕೆ ಮರಗಳು, ಸ್ವಲ್ಪ ಹೀಟ್ ಬಿಸಿಲು ಈಗಲೂ ಇದೆ, ಬಟ್ ಮುಂಚೆಗಿಂತ ಕಮ್ಮಿ, ಪರವಾಗಿಲ್ಲ. ಯಾವ ರೋಡ್ ಗೈಸ್ ಇದು, ಫುಲ್ ಗುಂಡಿ ಗುಂಡಿ ಆಫ್ ರೋಡಿಂಗ್ ಮಾಡ್ತಾ ಇದೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಬೋಲೆರೋ ಬರ್ತಾ ಇದೀನಿ, ಫುಲ್ಲು ಗುಂಡಿ ಮೇಲೆ ಗುಂಡಿ. ಇಂಥ ಬೊಲೆರೋ ಗಾಡಿ ಆದ್ರೆ ಸರಿ, ನಮ್ಮ ಗಾಡಿ ಎಲ್ಲ ಪಾಪ ಕಷ್ಟ ಆಗ್ತಾ ಇದೆ. ಎಲ್ಲರೂ ಫುಲ್ ಶೇಕಿ ಆಗ್ತಾ ಇದೆ. ಏಯ್ ಶೇಮ್ ಇಲ್ಲಿ ಚೆನ್ನಾಗಿದೆ ಗೈಸ್ ರೋಡ್. ಮುಂದೆ ಗೈಸ್ ಇಲ್ಲೆಲ್ಲೋ ಬಂದು ಸ್ಟಾಪ್ ಮಾಡಿದ್ದೀವಿ. ಸ್ವಲ್ಪ ಹೊರಗೆ ಹೋಗಿ ಅಂಗಡಿಯಲ್ಲಿ ಏನಾದ್ರು ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಕ್ರೇಜಿ ವ್ಯೂಸ್ ಗೈಸ್. ಟಿರಾಕ್ಟರಿ ಮಂಕಿ, ಜಯಮಂಗ್ಲ ನದಿ ಗೈಸ್ ನೋಡಿ, ಆಲ್ಮೋಸ್ಟ್ ಬಂದಾಯ್ತು ಗೈಸ್. ಎಂಡ್ ಇನ್ನೇನು ಬಂದಾಯ್ತು, ಸ್ವಲ್ಪ ದೂರ ಅಷ್ಟೇ. ಇನ್ನು 23 ಕಿಲೋಮೀಟರ್ ಇದೆ ಅಂತೆ, 30 ಮಿನಿಟ್ಸ್ ತೋರಿಸ್ತಾ ಇದೆ. ಏನು ಫುಲ್ ರೆಡ್ ಬಟ್ ಸ್ಟಿಲ್ ಇಟ್ಸ್ ನೈಸ್ ಗೈಸ್. ಅಣ್ಣಂಗೇನೋ ಮೀಟಿಂಗ್ ಅಂತ ನಾವು ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದೀವಿ. ಖಾಲಿ ಮಾಡಿದ್ರಾ ಮಮ್ಮಿ? ಹಾಯ್, ನಿಮ್ಮ ಫ್ರೆಂಡ್ಸ್ ಮೀಟ್ ಆಗ್ತಿರಲ್ಲಮ್ಮ ಇವಾಗ? ಹೌದು, ನೀವು ನೋಡಿದ್ರೆ ದಾರಿಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ನಾನಲ್ಲ, ನಿಮ್ಮ ದೊಡ್ಡ ಮಗ. ಕ್ರೇಜಿ ಇದೆ ಗೈಸ್. ವೆಲ್ಕಮ್ ಟು ಚಳ್ಳಕೆರೆ. ಕ್ರೇಜಿ ಎಂಟ್ರಿ ಗೈಸ್. ಕೈಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಅಯ್ಯೋ, ಮದ್ವೆಗೆ ಬಂದಿದ್ವಿ. ಫೈನಲಿ ಬಂದಿದ್ದೀವಿ ಇಲ್ಲಿ ವಿಶ್ ಮಾಡೋಕ್ಕೆ. ಹೀರೋ ಬಂದಿದ್ದಾನೆ ಇಲ್ಲಿ. ಹೆಂಗೆ ಅನಿಸ್ತಾ ಇದೆ ಇಲ್ಲಿ ತನಕ? ಥ್ಯಾಂಕ್ ಯು. ನಾನು ಮಿಸ್ ಮಾಡಬೇಕು. ಹಾಂ, ನೆಕ್ಸ್ಟ್ ನಿಖಿಲ್ದೆ ಮದುವೆ. ನಮ್ಮಿಬ್ಬರದ್ದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಇದ್ರಲ್ಲಿ ಬರ್ತೀರಾ? ಹೇಳಿ. ಇನ್ಫ್ಲೂಯೆನ್ಸ್ ನಡೀತಾ ಇದೆ. ನಮ್ಮನ್ನು ಬಿಟ್ಟು ಊಟ ಮಾಡ್ತಾರೆ ಅಮ್ಮ ಅವರು. ಫುಲ್ಲಿ ನೆಕ್ಸ್ಟ್ ಲೆಗ್ ಜರ್ನಿ ಸ್ಟಾರ್ಟ್ ಆಯ್ತು. ಈಗ ನಾವು ದಾವಣಗೆರೆಗೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಮ್ಯಾಪ್ ಹಾಕ್ಬೇಕೀಗ ಗಾಯ್ಸ್. ಇವಾಗ ನೋಡಿ ದಾವಣಗೆರೆಗೆ ಹೋಗ್ತಾ ಇದೀವಿ. ರೋಡು ಸೇಮ್ ಇನ್ನು ಹಿಂದೂಪುರ ರೋಡ್ ಇದ್ದಂಗೆ ಇದೆ. ಫುಲ್ ಆ ಕಡೆ ಮುಳ್ಳಿನ ಮರಗಳು ಮತ್ತೆ ಲಾರಿಗಳು, ಸಿಂಗಲ್ ರೋಡು. ಇವತ್ತು ಡ್ರೈವಿಂಗ್ ನಾನು ಇದು ರಜಾ ಹಾಕಿದ್ದೀನಿ, ಡೆಪ್ಯುಟೇಷನ್ ಹಾಕಿದ್ದೀನಿ ಅಣ್ಣಂಗೆ. ಏನ್ ತಿಂದ್ರಮ್ಮ ತಿಂಡಿ? ಇಡ್ಲಿ, ವಡೆ, ಪೊಂಗಲ್, ಅಲ್ವಾ? 3 ಇಡ್ಲಿ, ಚಟ್ನಿ, 2 ವಡೆ, ಚಟ್ನಿ, ಸಾಂಬಾರ್, ಸ್ವಲ್ಪ ಪೊಂಗಲ್. ಇಡ್ಲಿ ಎಷ್ಟು ಸಲ ಬಂದ್ರಲ್ಲ. ಅಲ್ಲಿ ನೋಡಿ ಗೈಸ್, ಚೆನ್ನಾಗಿತ್ತು. ವಿಂಡ್ ಮಿಲ್ ತಿಂಡಿ ಸೂಪರ್ ಇತ್ತು. ತಿಂಡಿ ಸೂಪರ್ ಅಲ್ಲ, ಎಲ್ಲ ಸೇಮ್ ಬೆಂಗಳೂರಲ್ಲಿ ತಿಂಡಿ ಸಿಗೋ ಥರ ಚೆನ್ನಾಗಿತ್ತು. ಊರು ಚೆನ್ನಾಗಿತ್ತು. ರಾತ್ರಿ ಊಟಕ್ಕಿಂತ ತಿಂಡಿ ಸೂಪರ್.
ನೋಡಿ ಗಾಯ್ಸ್ ಎಷ್ಟು ಸ್ಪೀಡ್ ಓಡಿಸ್ತಾನೆ. ಎಷ್ಟು ಸ್ಪೀಡ್ ಓಡಿಸ್ಬೋದಮ್ಮ? ಓಡಿಸ್ಬಾರ್ದು. ನೋಡಿ ಗಾಯ್ಸ್ ಇಷ್ಟು ಸ್ಪೀಡ್ ಓಡಿಸಿದ್ರೆ ಹಿಂಗೆಲ್ಲ ಆಗುತ್ತೆ. ಇದು ನ್ಯಾವಿಗೇಷನ್ ಇದೆ. ನೋಡಿ ಗಾಯ್ಸ್ ಹೆಬ್ಬಾಳು ಟೋಲ್ ಪ್ಲಾಜಾಗೆ ಬಂದಿದ್ದೀವಿ. ದಾವಣಗೆರೆ ಹತ್ತುತ್ತೆ. ಇನ್ನೇನು ದಾವಣಗೆರೆಗೆ ಬರೀ 34 ಕಿಲೋಮೀಟರ್ಸ್. ತೊಗೊಂಬರ್ತೀವಿ ಹೋಗ್ಬಿಟ್ಟು. ಇಲ್ಲಿದೆ ಇಲ್ಲಿ ವಾಟರ್ ಬಾಟ್ಲು. ದಾವಣಗೆರೆ ಬಸ್ ಸ್ಟ್ಯಾಂಡ್ ಗೈಸ್ ಕ್ರೇಜಿ ಇದೆ ಗೈಸ್. ನಾವು ದಾವಣಗೆರೆಯಲ್ಲಿ ಇದೀವಲ್ಲ, ದೋಸೆ ತಿನ್ನೋಣ. ದೋಸೆ ಐ ನಾಟ್ ಇಂಟ್ರೆಸ್ಟೆಡ್. ಇದು ತೋರಿಸು ಟೈಲ್ಸ್ ನೋಡಿ ಹಿಂಗಿದೆ. ಇಂಟರ್ಲಾಕ್ಸ್ ಚೆನ್ನಾಗಿದೆ ನೋಡಿ. ಹಾಲ್ ಹೆಂಗ್ ಕ್ರೇಜಿ ಇದೆ. ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ನಿಮ್ಗೆ ಯಾವ್ದು ಬೇಕು ಜ್ಯೂಸು? ಮ್ಯಾಂಗೋ. ನನಗೆ ನನಗೆ ನಿನಗೆ ಏನು ಬೇಕು ನೀನು ಹೋಗಿ ಕೇಳ್ಕೊ. ನನಗೆ ನನಗೂ ಮ್ಯಾಂಗೋ. ಲೈನಲ್ಲಿ ನಿಂತಿದ್ದೀವಿ ನಾವು. ಹುಡುಗ ಗೈಸ್ ಮದುವೆ ಹುಡುಗಿ. ನೆಕ್ಸ್ಟ್ ನಮ್ಮದೇ ಟರ್ನ್ ಫೋಟೋಗೆ. ಗೈಸ್ ಸೆಕೆಂಡ್ ರೌಂಡ್ ಊಟ ಮಧ್ಯಾಹ್ನ ದಾವಣಗೆರೆ ಮದುವೆಯಲ್ಲಿ ಊಟ ಮಾಡಕ್ ಬಂದಿದ್ದೀವಿ. ಕೇಳಿಸ್ತಾ ಇದೆಯಾ? ಎಷ್ಟೊತ್ತಾಯ್ತು ಊಟಕ್ಕೆ ಬಂದೆ ಅಂದ್ರೂ ಬರಲೇ ಇಲ್ಲ ಊಟ. ನಿಮಿಷ ಹಾಕ್ತೀನಿ. ನೋಡಿ ಗಾಯ್ಸ್ ಡ್ಯಾಡಿ ಅವ್ರ ಫ್ರೆಂಡ್ ಒಟ್ಟಿಗೆ ಅವ್ರ ಊರಲ್ಲಿ ವಿತೌಟ್ ಹೆಲ್ಮೆಟ್. ಈಗ ಪೊಲೀಸ್ ಹಿಡಿಬೇಕಲ್ಲ, ಇಬ್ರು 500 ರೂಪಾಯಿ ಹೋಗುತ್ತೆ. ಗೈಸ್ ಇದು ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಇದು ಕ್ರೇಜಿ ಇದೆ. ಅಣ್ಣ ಪಾಪ ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿ ಅಣ್ಣ ಬೇಡ ಆಗಿತ್ತು ಇವೆಲ್ಲ. ಸಂಗೀತ ಒಳ್ಳೆ ಹೈವೇಯಿಂದ ಡಿಟೂರ್ ಮಾಡಿ ಯಾವುದೋ ಸಣ್ಣ ರೋಡಿಗೆ ಬರ್ತಾ ಇದ್ದೀವಿ. ವೆಲ್ಕಮ್ ಟು ಮಳೆಬೆನ್ನೂರು, ಗೇಟ್ ವೇ ಆಫ್ ಮಲ್ನಾಡ್ ಅಂತ ಅವ್ರು ಬರ್ತಿದ್ದಾರೆ. ಅದಕ್ಕೆ ನಾನು ನೋಡಿ ಹೇಳ್ತಾ ಇದ್ದೀನಿ. ನಂಗೇನು ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ನೋಡಿ. ಮಲೆನಾಡಿನ ಹೆಬ್ಬಾಗಿಲು ಅಂದ್ರೆ ಏನು ಡಿಫ್ರೆನ್ಸ್ ಇಲ್ಲ, ಹಂಗೆ ಇದೆ. ಮುಂದೆ ಕಾಣುತ್ತೆ ಅಂದ್ರೆ ಇಲ್ಲಿಂದ ಮಲೆನಾಡು ಇಲ್ಲ ನೋಡಿ ಗೈಸ್, ಕಾಣಿಸ್ತಿಲ್ಲ. ಹಸಿರಿನ ಸರಿ ಮಲೆನಾಡಿನ ಹೆಬ್ಬಾಗಿಲು. ಮುಂದೆ ಬರೋದು ಮಲೆನಾಡು ಚೆನ್ನಾಗಿದೆ ನೋಡಕ್ಕೆ ಇರುತ್ತೆ. ಏನ್ ತಿಂತಾ ಇದೀರಾ ನೀವು ಒಬ್ಬೊಬ್ರಿ ನಮ್ಗೆ ಕೊಡ್ದಂಗೆ? ಸೀಬೆಕಾಯಿ ಬೇಕಾ? ತಗೊಳ್ಳಿ ತಿನ್ನಿ, ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ಒಳ್ಳೇದು. ತಗೊಳ್ಳಿ ನಿಕ್ಕಿ ತಿನ್ಸು. ಎಷ್ಟು ಸಲ ಹೇಳ್ತೀನೋ. ಗೈಸ್ ಫುಲ್ ಮಳೆ ಬರೋ ಥರ ಆಯ್ತು ವೆದರ್. ಜರ್ನಿಯಲ್ಲಿ ಇದು ಯಾವಾಗಲೂ ಆಗಲೇಬೇಕು, ಕಂಪಲ್ಸರಿ ಇದು ನಮ್ಮ ಜರ್ನಿಯಲ್ಲಿ. ಯಾವಾಗ ಹೋದ್ರು ಮಳೆ ಬರೋದು ಫಿಕ್ಸ್ ಅಲ್ಲಮ್ಮ? ಅಮ್ಮ ನೋಡಿ ಏನು ಮಾಡ್ತಿದ್ದಾರೆ ಅಂತ. ನಾನು ಸುಳ್ಳು ಹೇಳಲ್ಲ, ಯಾವಾಗಲೂ ಸೀರಿಯಲ್ ನೋಡ್ತಿರ್ತಾರೆ ಗೈಸ್. ಬರೀ ವಿಡಿಯೋಲಿ ಯಾವಾಗಾದರೂ ಬೈ ಮಿಸ್ಟೇಕ್ ಆಗಿ ಸೀರಿಯಲ್ ನೋಡ್ದಂಗೆ ಇರ್ತಾರೆ ಅಲ್ಲ ಅಣ್ಣ? ಹೌದಮ್ಮ.
ಡ್ಯಾಡಿ ನೋಡು ಏನ್ ಮಾಡ್ತಿದ್ದೆ? ಕರ್ಗೋಕೆ ಇವತ್ತಿನ ನಮ್ಮ ಫಸ್ಟ್ ರೈಲ್ವೆ ಗೇಟ್ ಕ್ರಾಸಿಂಗ್. ಇಲ್ಲಿ ಜನರಂತ ಹುಚ್ಚಿರ್ತಾರೆ ಆಡ್ತಿದ್ದಾರೆ ಗೈಸ್. ಸೇಮ್ ಬಂಡೀಪುರ ಎಂಟ್ರಿ ಆದಂಗೆ ಆಗ್ತಾ ಇದೀವಿ. ಇಲ್ಲೊಂದು 2 ಚಿರತೆನೋ 2 ಆನೆನೋ ಬಂದ್ಬಿಟ್ರೆ ಕ್ರೇಜಿ ಇರುತ್ತೆ ಗೈಸ್. ಇಲ್ಲಿ ನೋಡಿ ಗೈಸ್, ಫಾಗು ಕ್ರೇಜಿ. ಆಯ್ನೂರು ಟು ತೀರ್ಥಹಳ್ಳಿ ರೋಡ್ ಅಮ್ಮ ಇದು. ಫುಲ್ ಕ್ರೇಜಿ ವ್ಯೂಸ್. ಲೈಟ್ ಹಾಕ್ ಲೈಟ್ ಹಾಕ್ ಲೈಟ್ ಹಾಕ್. ನಾಟಿ ಬೆಳ್ಳುಳ್ಳಿ ಅಂತ ಹೇಳ್ತಿರತ್ತೆ. ಏನ್ ಬೇಕಮ್ಮ? ನಾಟಿ ಬೆಳ್ಳುಳ್ಳಿ ಬೇಕಂತ ಕಣ. ಏನಾದ್ರು ಕೇಳು. ಬೆಳ್ಳುಳ್ಳಿ ಕಬಾಬ್ ಮಾಡಕ್ಕೆ ನಾಟಿ ಬೆಳ್ಳುಳ್ಳಿ ಬೇಕಂತ. ಬರೀ ನಾನ್ ವೆಜ್ ಅಲ್ಲಿ ಇರ್ತಿರೋದ ಡ್ಯಾಡಿ? ಮತ್ತೆ ನೀವು- ವೆಜ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಅಲ್ಲ ಈಗ ಅಯ್ಯ ನಾಟಿ ಬೆಳ್ಳುಳ್ಳಿ ಯಾಕಂತ ಕೇಳೋದು? ನಾಟಿ ಬೆಳ್ಳುಳ್ಳಿ ಅಲ್ಲಿ ನೋಡಿ ಕಾಡೆಮ್ಮೆ ತರ ಇರೋ ಹಸು ಗೈಸ್. ನಮ್ಮ ಅಣ್ಣಂಗ್ ಕರೆಂಟ್ ಶಾಕ್ ಹೊಡೆದಿದೆ ಗೈಸ್. ನೋಡಿ ತಲೆ ಮೇಲೆ ಹೆಂಗೆ ಕೂದಲು ಹೆಂಗೆ ಡ್ಯಾಡಿ ಮಾಡಿರೋದು. ಈ ರೋಡ್ ಓಡಿಸಿ ಕರೆಂಟ್ ಶಾಕ್ ಹೊಡೆದಿದೆ ಅಣ್ಣಂಗೆ. ಎಲ್ಲಿ ಇವಾಗ ತೋರ್ಸು. ಈಗ್ಲೂ ಇದೆ. ಆಂಟಿನ ಬಂದಿದೆ, ನೆಟ್ವರ್ಕ್ ಬರ್ತಿಲ್ಲ ಅಲ್ಲ ಅದಕ್ಕೆ. ಸರ ಸುಮ್ಮರ ದೊಡ್ಡ ರೋಡ್ಸ್ ಬಂದ್ ನೋಡು. ಸ್ಲೋ ಮಾಡು ಟಿ ಗೈಸ್. ವಿ ಆರ್ ಇನ್ ತೀರ್ಥಹಳ್ಳಿ. ಆಗುಂಬೆ ಸ್ಟಾರ್ಟಿಂಗ್ ಇನ್ ಸ್ವಲ್ಪ ಹೊತ್ತಲ್ಲಿ ಆಗುಂಬೆ ರೀಚ್ ಆಗ್ತೀವಿ. ಅಲ್ಲಿಂದ ಘಾಟ್ ಇಳಿಯೋದಷ್ಟೇ. ಎಲ್ಲರೂ ಹೈವೇ ಮೇಲೆ ಬರ್ತಾರೆ ಗೈಸ್, ಯಾಕಂತ ಗೊತ್ತಿಲ್ಲ ಗೈಸ್. ಆಗುಂಬೆ ಘಾಟ್ ಆಲ್ಮೋಸ್ಟ್ ಎಂಟ್ರಿ ಆಗ್ತದೆ. ನೋಡಿ ಗೈಸ್, ಮಳೆ ಬರ್ತಾ ಇದೆ, ಆಗುಂಬೆಗೆ ಎಂಟ್ರಿ ಆಗ್ತಾ ಇದೀವಿ. ಫುಲ್ ಕ್ರೇಜಿ ಸೀನ್ಸ್ ಆಗಿದೆ. ಎಲ್ಲ ಗಾಡಿಗೂ ಹಜಾರ್ಡ್ ಹಾಕೊಂಡ್ ಬಂದಾಯ್ತು. ಮಳೆಯಲ್ಲಿ ಹಜಾರ್ಡ್ಸ್ ಹಾಕ್ಬಾರ್ದು ಗೈಸ್. ಎಷ್ಟು ಸಲ ಹೇಳಿದ್ರು ಯಾರಿಗೂ ಅರ್ಥ ಆಗಲ್ಲ. ನಮ್ಮ ಹತ್ರ ಹಿಂದೆ ಟೈಲ್ ಲೈಟ್ಸ್ ಎಲ್ಲ ಇರುತ್ತೆ. ಯೂಸ್ ಇಂಡಿಕೇಟರ್ಸ್. ಅಯ್ಯೋ ಪಾಪ ಬೈಕ್ ಹಾಳಾಗಿದೆ. ಈ ಮಳೆಯಲ್ಲಿ ಪಾಪ ಕಷ್ಟ ಆಗತ್ತೇನೋ. ಸ್ಟರ್ನ್ ಫಸ್ಟ್ ಟೈಮ್ ಅಣ್ಣ ಆಗುಂಬೆ ಹಿಡಿಸ್ತಾ ಇದ್ದಾರೆ. ಹೌದಲ್ಲ. ಇಲ್ಲಿಂದ ವ್ಯೂ ಪಾಯಿಂಟ್ ಮೇಲಿಂದ. ಎರಡನೇ ಹುಟ್ಟಿದಲ್ಲ ತಿರುವು, ಆಗುಂಬೆ ತಿರುವು. ಈ ಸ್ಪೀಡ್ ಆಗಿ ಬಂದ್ರೆ ಅಲ್ಲಿ ಹೋಗಿ ತಾಕಬಿಡ್ತು ಗೊತ್ತಾ. ಸೆಕೆಂಡ್ ಟರ್ನ್, ಎರಡನೇ ತಿರುವು. 15 minutes ಅನ್ಸುತ್ತೆ. ಅಷ್ಟೇ. ಟ್ರಾಫಿಕ್ ಇಲ್ಲ ಅಂದ್ರೆ ಬೇಗ ಹೋಗ್ಬೋದು. ನೋಡಿ ಹೆಂಗ್ ಕಾಣಿಸ್ತಾ ಇದೆ ರೋಡಲ್ಲಿ ಮ್ಯಾಪ್ ಅಲ್ಲಿ. ಕ್ರೇಜಿ ನೋಡಿ ಗೈಸ್. ಆಗುಂಬೆಯ ಗೈಸ್, ನಾವು ಹೋಟೆಲ್ ಸೀತಾ ನದಿಗೆ ಬಂದಿದ್ದೀವಿ ಹೇಳ ಬಂದ್ರು. ಗೋಳಿ ಬಜ್ಜಿ ಇದೆ. ಒಂದು ಪ್ಲೇಟ್ ಗೋಳಿ ಬಜ್ಜಿ. ಗೈಸ್, ಸೀತಾ ನದಿಯಲ್ಲಿ ಸ್ನ್ಯಾಕ್ ಬ್ರೇಕ್ ಆಯ್ತು. ಚೆನ್ನಾಗಿತ್ತಾವ. ಕಾಫಿ ಚೆನ್ನಾಗಿದೆ. ಕಾಫಿ ಬಿಟ್ಟು ಸೆಟ್ ದೋಸೆ ಚೆನ್ನಾಗಿತ್ತು. ಸೆಟ್ ದೋಸೆ ಚೆನ್ನಾಗಿತ್ತು. ಬನ್ಸ್ ಚೆನ್ನಾಗಿತ್ತು. ನೋಡಿ ಗೈಸ್, ಒಳ್ಳೆಯದು ಚೀಪ್. ಗೈಸ್, ಫೈನಲಿ ಮಣಿಪಾಲಲ್ಲಿ ಇದ್ದೀವಿ. ನೀನಿಗೆ ಡ್ರೈವಿಂಗ್ ಸಿಕ್ಕಿದೆ. ಮಣಿಪಾಲಲ್ಲಿ ಎಂಟರ್ ಆಗಿದ್ದೀವಿ ಈಗ ಜಸ್ಟ್. ಗೈಸ್, ನಾವೀಗ ಉಚ್ಚಿಲ ದೇವಸ್ಥಾನದ ಹತ್ತಿರ ಇದ್ದೀವಿ. ಇನ್ನೇನು ಗೈಸ್, ಮುಗೀತು. ಎಂಡ್ ಲಾಸ್ಟ್ ಟ್ರಿಪ್ ಇದು ಲಾಸ್ಟ್ ಪಾರ್ಟ್. ಈಗ ದೇವಸ್ಥಾನ ತೋರಿಸಿ. ಇದೇ ಉಚ್ಚಿಲ ದೇವಸ್ಥಾನ, ಮಹಾಲಕ್ಷ್ಮಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ಹೆಂಗ ಅನಿಸ್ತಿದೆ ಡ್ರೈವಿಂಗ್ ಮಾಡ್ತಾ? ಏನಿದೆ ಡ್ರೈವಿಂಗ್ ಮಾಡ್ತಾ? ಏನು ಇಲ್ವಾ? ಆ ಕಡೆ ಈ ಕಡೆ ಲೈಟ್ ಹಾಕೋದು, ಇಂಡಿಕೇಟರ್ ಹಾಕೋದು, ಕ್ಲಚ್ ಹತ್ತೋದು, ಬ್ರೇಕ್ ಹತ್ತೋದು, ಎಕ್ಸ್ಲೇಟರ್ ಹತ್ತೋದು, ಸ್ಟೇರಿಂಗ್ ವೈಪರಿಂಗ್ ಹಾಕೋದು. This is Padabidre. We are now crossing Padabidre. This is the road to Kudremukh. Guys, finally we are back to our home, Tavur. After one long trip, ನಾವು Tavur ನೋಡಿ ಈಗ 1134 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ.
ಜಸ್ಟ್ ಎಂಟರ್ ಆಗಿ 9:19 ಟೈಮ್ ಇವಾಗ. ಅಲ್ಲ ನಮ್ಮ ಕಾಲನಿ ಒಳಗೆ ನಾವು ಎಂಟರ್ ಆಗ್ತಾ ಇದ್ದೀವಿ. ಈ ಒಂದು ಲಾಸ್ಟ್ ಯೂಟರ್ನಿಂದ ಎಂಟರ್ ಆಗ್ತೀವಿ ನಾವು. ಲಾಸ್ಟ್ ಯೂಟರ್ನ್ ಆಯಿತು, ಜಸ್ಟ್ ಲೆಫ್ಟ್ ಟರ್ನಿಂಗ್ ಆಯಿತು. ಇದೇ ಥರ ಟ್ರಿಪ್ಪು ಮತ್ತು ಶಾರ್ಟ್ ಕಾಂಟೆಂಟ್, ಫುಡ್ಡು ಎಲ್ಲ ಬರುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಸ್ ಗೈಸ್, ಫೈನಲಿ ಎಂಟರ್ ಆಗಿಬಿಟ್ವಿ ಅಫಿಷಿಯಲ್ ಆಗಿ. ಕರೆಕ್ಟ್ 9:20ಗೆ ಎಂಟರ್ ಆದ್ವಿ.